ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶೀಘ್ರದಲ್ಲೇ ರೂಪುಗೊಳ್ಳಲಿರುವ ಅತ್ಯಂತ ಶುಭಕರ ಮತ್ತು ಪ್ರಮುಖ ರಾಜಯೋಗವೊಂದರ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು, ಇಲ್ಲಿ ಈ ರಾಜಯೋಗದ ಕಾರಣ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳ್ಯಾವುವು, ಹಾಗೆ ಈ ಅವಧಿಯಲ್ಲಿ ಮಿಥುನ ರಾಶಿಯ ಜಾತಕದವರ ಯಾವೆಲ್ಲ ಕ್ಷೇತ್ರಗಳ ಮೇಲೆ ಈ ರಾಜಯೋಗದ ಪ್ರಭಾವ ಕಂಡುಬರಲಿದೆ ಅನ್ನೋದೆಲ್ಲವನ್ನು ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ವೀಕ್ಷಕರೇ, ವರ್ಷ 2025ರ ಪ್ರಾರಂಭದಿಂದಲೂ ಕೆಲ ವಿಶೇಷ ರಾಜಯೋಗಗಳು ರೂಪುಗೊಳ್ಳುವುದರ ಮೂಲಕ ಪ್ರತ್ಯೇಕ ರಾಶಿಯ ಜಾತಕದವರ ಮೇಲೆ ವಿಶಿಷ್ಟ ಪ್ರಭಾವಗಳನ್ನು ಬೀರತೊಡಗಿವೆ. ಈಗ ಜನವರಿ ತಿಂಗಳಿನ ಕೊನೆಯ ಸಪ್ತಾಹದಲ್ಲಿಯೂ ಒಂದು ವಿಶೇಷ ರಾಜಯೋಗದ ನಿರ್ಮಾಣವಾಗಲಿದೆ. ಇಲ್ಲಿ ಜನವರಿ 28ನೇ ತಾರೀಕಿನ ದಿನದಂದು ಲಕ್ಷ್ಮೀ ಮಾತೆಯ ಉಪಾಸಕನಾಗಿರುವ ಶುಕ್ರದೇವನ ಮಹಾಪರಿವರ್ತನೆ ಉಂಟಾಗಲಿದ್ದು, ಇಲ್ಲಿ ಶುಕ್ರದೇವನ ಪರಿವರ್ತನೆಯ ಜೊತೆಗೆ ಮಹಾರಾಜಯೋಗ ಒಂದು ರೂಪುಗೊಳ್ಳಲಿದೆ. ಇಲ್ಲಿ ಜನವರಿ 28ರಂದು ಶುಕ್ರದೇವನು ಮೀನರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ. ಇಲ್ಲಿಯವರೆಗೂ ಶನಿದೇವನ ಸ್ವರಾಶಿ ಕುಂಭ ರಾಶಿಯಲ್ಲಿ ಮಿತ್ರನಾದ ಶನಿದೇವನೊಂದಿಗೆ ವಿರಾಜಮಾನನಾಗಿದ್ದ ಶುಕ್ರದೇವನು ಈಗ ಕುಂಭ ರಾಶಿಯಿಂದ ನಿರ್ಗಮಿಸುವ ಮೂಲಕ ತನ್ನ ಉಚ್ಚ ರಾಶಿಯಾಗಿರುವ ಮೀನರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ. ಇಲ್ಲಿ ಶುಕ್ರದೇವನು ಮೀನರಾಶಿಗೆ ಪರಿವರ್ತನೆ ಹೊಂದುವುದರೊಂದಿಗೆ ಪಂಚಮಹಾಪುರುಷ ರಾಜಯೋಗಗಳಲ್ಲಿ ಒಂದಾಗಿರುವ ವಿಶೇಷ ರಾಜಯೋಗದ ನಿರ್ಮಾಣವೂ ಕೂಡ ಉಂಟಾಗಲಿದೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಈ ರಾಜಯೋಗವನ್ನ ಮಾಲವ್ಯ ರಾಜಯೋಗವೆಂದು ಉಲ್ಲೇಖಿಸಲಾಗಿದೆ. ಮಾಲವ್ಯ ರಾಜಯೋಗವು ಶುಕ್ರದೇವನಿಂದ ರೂಪುಗೊಳ್ಳುವ ರಾಜಯೋಗವಾಗಿದ್ದು, ಯಾವಾಗ ಶುಕ್ರದೇವನು ವೃಷಭ ರಾಶಿ, ತುಲಾರಾಶಿ ಅಥವಾ ತನ್ನ ಉಚ್ಚ ರಾಶಿಯಾಗಿರುವ ಮೀನ ರಾಶಿಯಲ್ಲಿ ಗೋಚರಿಸುತ್ತಾನೋ ಆಗ ಮಾಲವ್ಯ ರಾಜಯೋಗದ ನಿರ್ಮಾಣವಾಗುತ್ತದೆ. ವಿಶೇಷವಾಗಿ ಶುಕ್ರದೇವನು ತನ್ನ ಸ್ವರಾಶಿ ಅಥವಾ ಮೂಲ ತ್ರಿಕೋಣ ರಾಶಿಯಲ್ಲಿ ಗೋಚರಿಸಬೇಕಾದರೆ ಮಾಲವ್ಯ ರಾಜಯೋಗ ನಿರ್ಮಾಣವಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಮಾಲವ್ಯ ರಾಜಯೋಗವು ಅತ್ಯಂತ ಪ್ರಮುಖ ರಾಜಯೋಗಗಳಲ್ಲಿ ಒಂದಾಗಿದ್ದು, ಈ ರಾಜಯೋಗದ ಪ್ರಭಾವಕ್ಕೆ ಒಳಗಾಗುವ ವ್ಯಕ್ತಿಯ ಮೇಲೆ ನೇರ ಲಕ್ಷ್ಮೀ ಮಾತೆಯ ಅನುಗ್ರಹ ಉಂಟಾಗುತ್ತದೆ ಎಂದು ಹೇಳಲಾಗಿದೆ. ಹೀಗಾಗಿ ಇಂತಹ ಜಾತಕದವರು ಧನಧಾನ್ಯದಿಂದ ಸಂಪನ್ನಗೊಳ್ಳುವುದರೊಂದಿಗೆ ಅದೃಷ್ಟವಂತರಾಗಿಯೂ ಕಂಡುಬರುತ್ತಾರೆ. ವಿಶೇಷವಾಗಿ ಪ್ರತಿ ಕಾರ್ಯದಲ್ಲಿಯೂ ಯಶಸ್ಸು ಹೊಂದುತ್ತಾರೆ. ವಿಶೇಷ ರೂಪದಲ್ಲಿ ಮಾಲವ್ಯ ರಾಜಯೋಗದಿಂದಾಗಿ ವ್ಯಕ್ತಿಯು ಭೌತಿಕ ಸುಖವನ್ನು ಸಹ ಹೊಂದುತ್ತಾರೆಂದು ಹೇಳಲಾಗಿದೆ. ಹೀಗಾಗಿ ಪಂಚಮಹಾಪುರುಷ ರಾಜಯೋಗಗಳಲ್ಲಿ ಒಂದಾಗಿರುವ ಮಾಲವ್ಯ ರಾಜಯೋಗವನ್ನು ಅತ್ಯಂತ ಶುಭಕರ ರಾಜಯೋಗಗಳಲ್ಲಿ ಒಂದು ಎಂದು ಪರಿಗಣಿಸಲಾಗುತ್ತದೆ. ಹಾಗಾದರೆ ಬನ್ನಿ, ಇಲ್ಲಿ ಜನವರಿ 28ರಿಂದ ರೂಪುಗೊಳ್ಳಲಿರುವ ವಿಶಿಷ್ಟ ಶುಭ ರಾಜಯೋಗದ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ವೀಕ್ಷಕರೇ, ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಶುಕ್ರದೇವನು ದ್ವಾದಶ ಮತ್ತು ಪಂಚಮ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ. ಇನ್ನು ಪ್ರಸ್ತುತ ಮೀನ ರಾಶಿಯಲ್ಲಿ ಗೋಚರಿಸುವ ಮೂಲಕ ನಿಮ್ಮ ದಶಮ ಭಾವ ಅಂದರೆ ನಿಮ್ಮ ಕರ್ಮ ಭಾವವನ್ನು ಪ್ರಭಾವಿತಗೊಳಿಸುವ ಮೂಲಕ ಮಾಲವ್ಯ ರಾಜಯೋಗ ನಿರ್ಮಿಸಲಿದ್ದಾನೆ. ಇಲ್ಲಿ ನಿಮ್ಮ ಕರ್ಮ ಭಾವದಲ್ಲಿಯೇ ರೂಪುಗೊಳ್ಳಲಿರುವ ಮಾಲವ್ಯ ರಾಜಯೋಗದ ಕಾರಣ ಖಂಡಿತ ನಿಮ್ಮ ಮೇಲೆ ಮಹಾಲಕ್ಷ್ಮೀ ಮಾತೆಯ ವಿಶೇಷ ಅನುಗ್ರಹದ ಸುರಿಮಳೆ ಉಂಟಾಗಲಿದೆ. ಈ ಅವಧಿಯಲ್ಲಿ ನೀವು ವಿಶೇಷ ಅದೃಷ್ಟದ ಶುಭ ಫಲಗಳಿಗೆ ಖಂಡಿತ ಭಾಜನರಾಗಲಿದ್ದೀರಿ. ಹೀಗಾಗಿ ಇಲ್ಲಿ ಮಾಲವ್ಯ ರಾಜಯೋಗದ ಈ ಸಂದರ್ಭದಲ್ಲಿ ನಿಮಗೆ ಕೆಲ ಮಹತ್ವಪೂರ್ಣ ಫಲಗಳು ಲಭಿಸಲಿವೆ. ಇಲ್ಲಿ ನಿಮ್ಮ ಭೌತಿಕ ಸುಖದಲ್ಲಿ ಭರಪೂರ ವೃದ್ಧಿ ಉಂಟಾಗಲಿದ್ದು, ಹೀಗಾಗಿ ಇಲ್ಲಿ ನೀವು ಭೋಗ ವಿಲಾಸಿತನದ ಅನುಭೂತಿಯನ್ನು ಹೊಂದಲಿದ್ದೀರಿ. ಇಲ್ಲಿ ನಿಮ್ಮ ಸುಖ ಸೌಲಭ್ಯಗಳಲ್ಲಿ ವೃದ್ಧಿ ಉಂಟಾಗಲಿದೆ. ಇಲ್ಲಿ ನೀವು ಯಾವ ಸುಖಕ್ಕಾಗಿ ಹಾತೊರೆಯುತ್ತಲಿದ್ದೀರಿಯೋ ಆ ಎಲ್ಲ ಸುಖ ನಿಮ್ಮದಾಗಬಹುದಾಗಿದೆ. ಇಲ್ಲಿ ಆರ್ಥಿಕ ರೂಪದಲ್ಲಿಯೂ ಪ್ರಗತಿಯ ಸಂಕೇತಗಳು ನಿಮಗೆ ಲಭಿಸಲಿದ್ದು, ಇಲ್ಲಿ ಧನಧಾನ್ಯದಿಂದ ಸಂಪನ್ನಗೊಳ್ಳುವ ಯೋಗ ಖಂಡಿತ ನಿಮ್ಮದಾಗಿರಲಿದೆ. ಇಲ್ಲಿ ನೀವು ಕೈ ಇಟ್ಟ ಕಡೆಗಳಲ್ಲಿ ಲಾಭದ ಫಲಗಳು ನಿಮ್ಮದಾಗಿರಲಿವೆ. ಇಲ್ಲಿ ನೀವು ಈ ಹಿಂದೆ ಮಾಡಿದ್ದ ಹೂಡಿಕೆಗಳು ಹೆಚ್ಚು ಲಾಭವನ್ನು ತಂದು ಕೊಡಲಿವೆ. ಜೊತೆಗೆ ಇಲ್ಲಿ ನಿಮಗೆ ಹಣದ ಉಳಿತಾಯ ಮಾಡಲು ಕೂಡ ಖಂಡಿತ ಸಾಧ್ಯವಾಗಲಿದೆ. ಇದರಿಂದಾಗಿ ಭವಿಷ್ಯದಲ್ಲಿ ನಿಮಗೆ ಆರ್ಥಿಕ ಸದೃಢತೆ ಉಂಟಾಗಲಿದೆ. ಇಲ್ಲಿ ನಿಮ್ಮ ಪಾರಿವಾರಿಕ ದೃಷ್ಟಿಕೋನದಿಂದಲೂ ಸಮಯ ಅತ್ಯುತ್ತಮವಾಗಿ ಸಾಬೀತಾಗಲಿದ್ದು, ಇಲ್ಲಿ ನಿಮ್ಮ ಪರಿವಾರದಲ್ಲಿ ಖಂಡಿತ ಸಕಾರಾತ್ಮಕ ವಾತಾವರಣ ನೆಲೆಗೊಳ್ಳಲಿದೆ. ಪರಿವಾರ ಸದಸ್ಯರ ಮಧ್ಯದಲ್ಲಿ ವಿಶೇಷ ಸಾಮರಸ್ಯ ಕಂಡು ಬರಲಿದೆ. ವಿಶೇಷವಾಗಿ ಇಲ್ಲಿ ನಿಮ್ಮೆಲ್ಲ ಸಂಬಂಧಗಳಲ್ಲಿ ಮಧುರತೆ ಇರಲಿದ್ದು, ಪ್ರೇಮ ಮತ್ತು ವಿಶ್ವಾಸದ ವೃದ್ಧಿಯೂ ಕೂಡ ಇಲ್ಲಿ ಉಂಟಾಗಲಿದೆ. ಈ ವಿಶೇಷ ಸಮಯದಲ್ಲಿ ವಿವಾಹಿತ ಜಾತಕದವರಿಗೆ ದಾಂಪತ್ಯ ಸುಖದ ಪ್ರಾಪ್ತಿಯಾಗಲಿದ್ದು, ದಾಂಪತ್ಯ ಜೀವನದಲ್ಲಿ ಖಂಡಿತ ಮಾಧುರ್ಯತೆ ಕಂಡು ಬರಲಿದೆ. ಇಲ್ಲಿ ಅವಿವಾಹಿತ ಜಾತಕವರಿಗೆ ವಿವಾಹ ಸಂಬಂಧಿ ಪ್ರಕ್ರಿಯೆಗಳು ಜರುಗಬಹುದಾಗಿವೆ. ಈ ವಿಶೇಷ ಸಮಯದಲ್ಲಿ ಸಂತಾನ ಸಂಬಂಧಿಯೂ ನಿಮಗೆ ಶುಭ ಸಮಾಚಾರದ ಪ್ರಾಪ್ತಿ ಉಂಟಾಗಲಿದ್ದು, ಇದರಿಂದಾಗಿ ಇಲ್ಲಿ ನೀವು ಸಾಕಷ್ಟು ಪ್ರಸನ್ನ ಚಿತ್ತರಾಗಿ ಕಂಡು ಬರಲಿದ್ದೀರಿ. ಇಲ್ಲಿ ಸಂತಾನ ವಂಚಿತರ ಪಾಲಿಗೂ ಸಮಯ ಉತ್ತಮವಾಗಿರಲಿದ್ದು, ಸಂತಾನದ ಕೊರಗು ನೀಗಬಹುದಾದ ಸಾಧ್ಯತೆಯೂ ಇರಲಿದೆ. ಈ ಅವಧಿಯಲ್ಲಿ ನೀವು ನಿಮ್ಮ ವ್ಯಾಪಾರದಲ್ಲಿ ಖಂಡಿತ ಅದೃಷ್ಟದ ಫಲಗಳನ್ನು ಪಡೆದುಕೊಳ್ಳುವುದರ ಮೂಲಕ ಹೆಚ್ಚು ಲಾಭವನ್ನು ಹೊಂದಲಿದ್ದೀರಿ.
ಇಲ್ಲಿ ನಿಮಗೆ ಈಗಿರುವ ವ್ಯಾಪಾರವನ್ನು ವಿಸ್ತರಿಸುವ ಅವಕಾಶಗಳು ಕೂಡ ಲಭಿಸಲಿವೆ. ಜತೆಗೆ ಇಲ್ಲಿ ವ್ಯಾಪಾರದಲ್ಲಿ ಹೂಡಿಕೆಗೂ ಸಮಯ ಸೂಕ್ತವಾಗಿ ಸಾಬೀತಾಗಲಿದೆ. ಇಲ್ಲಿಯವರೆಗೂ ನಿಮ್ಮ ವ್ಯಾಪಾರದಲ್ಲಿ ಮಂದಗತಿ ನಡೆದುಕೊಂಡು ಬರುತ್ತಲಿದ್ದರೆ ಈ ಅವಧಿಯಲ್ಲಿ ನಿಮ್ಮ ವ್ಯಾಪಾರ ವೇಗದ ಗತಿಯನ್ನ ಪಡೆದುಕೊಳ್ಳಲಿದೆ. ಇಲ್ಲಿ ನಿಮ್ಮ ವಿಶೇಷ ಪ್ರಕೃತಿಯು ವ್ಯಾಪಾರದ ಒಳಹೊರಗುಟ್ಟುಗಳನ್ನು ಅರಿತುಕೊಳ್ಳಲು ಕೂಡ ಸಹಕಾರಿಯಾಗಿ ಸಾಬೀತಾಗಲಿದೆ. ಪಾಲುದಾರಿಕೆಯ ವ್ಯಾಪಾರದಲ್ಲಿಯೂ ವಿಶೇಷ ಪ್ರಗತಿ ಕಂಡು ಬರಲಿದೆ. ಇಲ್ಲಿ ನಿಮ್ಮ ಪಾಲುದಾರರೊಂದಿಗೆ ನಿಮ್ಮ ಸಂಬಂಧವೂ ಕೂಡ ಉತ್ತಮಗೊಳ್ಳಲಿದೆ. ಈ ಅವಧಿಯಲ್ಲಿ ನಿಮಗೆ ಪಾಲುದಾರರ ವಿಶೇಷ ಸಹಕಾರದ ಪ್ರಾಪ್ತಿಯಾಗಲಿದ್ದು ವ್ಯಾಪಾರದ ಪ್ರಗತಿಗೆ ಸಹಕಾರಿಯಾಗಲಿದೆ. ಇಲ್ಲಿ ಶುಕ್ರದೇವನ ಅಮೃತ ದೃಷ್ಟಿಯು ನಿಮ್ಮ ಮೇಲೆ ಇರಲಿದ್ದು ಹೀಗಾಗಿ ಇಲ್ಲಿ ನೀವು ನೌಕರಿಯ ಕ್ಷೇತ್ರದಲ್ಲಿಯೂ ಇಚ್ಛಿತ ರೀತಿಯ ಫಲಗಳನ್ನು ಖಂಡಿತ ಹೊಂದಬಲ್ಲವರಾಗಿ ಕಂಡು ಬರಲಿದ್ದೀರಿ. ಇಲ್ಲಿ ನಿಮ್ಮಲ್ಲಿರುವ ಉತ್ತಮ ಕಾರ್ಯಕೌಶಲ್ಯವು ಇತರ ಗಮನ ಸೆಳೆಯಲಿದ್ದು ಹೀಗಾಗಿ ಕೆಲ ಉತ್ತಮ ಅವಕಾಶಗಳು ಕೂಡ ನಿಮ್ಮನ್ನ ಇಲ್ಲಿ ಅರಸಿಕೊಂಡು ಬರಲಿವೆ. ಈಗಿರುವ ನೌಕರಿಗಿಂತ ಉತ್ತಮ ನೌಕರಿಯ ಅವಕಾಶ ನಿಮಗೆ ಲಭಿಸಬಹುದಾಗಿದ್ದು ಇಲ್ಲಿ ನೀವು ಪರಿವರ್ತನೆಗೆ ಮುಂದಾಗುತ್ತಿರಾದರೆ ನಿಮ್ಮ ಪರಿವಾರದ ಹಿರಿಯರ ಮತ್ತು ಹಿತೈಷಿಗಳ ಸಲಹೆ ಸೂಚನೆಯನ್ನ ತಪ್ಪದೇ ಪಡೆದುಕೊಂಡು ಮುನ್ನಡೆಯಬೇಕು. ಇನ್ನು ಇಲ್ಲಿ ನಿಮ್ಮ ಸಹಕರ್ಮಿಗಳು ಸೇರಿದಂತೆ ನಿಮ್ಮ ಹಿರಿಯ ಅಧಿಕಾರಿಗಳ ಭರಪೂರ ಸಹಕಾರವೂ ಕೂಡ ಲಭಿಸಲಿದ್ದು ಹೀಗಾಗಿ ಇಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಎಲ್ಲವೂ ಸುಲಲಿತವಾಗಿ ಮುನ್ನಡೆದುಕೊಂಡು ಹೋಗಲಿದೆ. ಇಲ್ಲಿ ಮಾಲವ್ಯ ರಾಜಯೋಗದಿಂದಾಗಿ ಲಕ್ಷ್ಮೀ ಮಾತೆಯ ವಿಶೇಷ ಕೃಪೆ ನಿಮ್ಮ ಮೇಲೆ ಇರಲಿದ್ದು ಹೀಗಾಗಿ ಇಲ್ಲಿ ಶೇರ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನ ಕ್ಷೇತ್ರದಲ್ಲಿಯೂ ವಿಶೇಷ ಪ್ರಭಾವಗಳನ್ನು ಬೀರಲಿದೆ. ಇಲ್ಲಿ ಗ್ಲಾಮರ್ ಮೀಡಿಯಾ, ಕಾಸ್ಮೆಟಿಕ್ಸ್, ಡಿಸೈನಿಂಗ್ನ ಕ್ಷೇತ್ರ, ಕೆಮಿಕಲ್ಸ್, ಟೂರ್ಸ್ ಅಂಡ್ ಟ್ರಾವೆಲ್ಸ್ಗೆ ಸಂಬಂಧಿತ ಬಹುತೇಕ ಶೇರ್ಗಳಲ್ಲಿ ವೃದ್ಧಿ ಕಂಡು ಬರಲಿದೆ. ಅಲ್ಲದೆ ಇಲ್ಲಿ ಟೆಕ್ಸ್ಟೈಲ್ಸ್, ಮೆಡಿಸಿನ್ನ ಕ್ಷೇತ್ರದಲ್ಲಿಯೂ ವೇಗದ ಗತಿ ಕಂಡು ಬರಲಿದೆ. ಇಲ್ಲಿ ನಿಮಗೆ ಹಲವರ ಸಹಕಾರ ಲಭಿಸುವುದು ಕೂಡ ಹೆಚ್ಚು ಫಲಪ್ರದವಾಗಿರಲಿದ್ದು ಇಲ್ಲಿ ಇತರ ಸಹಾಯ ಸಹಕಾರದಿಂದಾಗಿ ನೀವು ಹೆಚ್ಚು ಯಶಸ್ಸು ಹೊಂದಲು ಕೂಡ ಸಾಧ್ಯವಾಗಲಿದೆ. ಈ ವಿಶೇಷ ಅವಧಿಯಲ್ಲಿ ನೀವು ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿಯೂ ಭರಪೂರ ಪ್ರಗತಿಯನ್ನ ಕಂಡುಕೊಳ್ಳಲಿದ್ದೀರಿ. ಇದರ ಜೊತೆಗೆ ಇಲ್ಲಿ ನಿಮಗೆ ಸಾಮಾಜಿಕವಾಗಿಯೂ ಹೆಚ್ಚು ಮಾನ್ಯತೆ ದೊರೆಯಬಹುದಾಗಿದೆ. ಇಲ್ಲಿ ಮಾಲವ್ಯ ರಾಜಯೋಗದ ಕಾರಣ ಸಮಾಜದಲ್ಲಿ ಮಾನ ಸಮ್ಮಾನದ ಹೆಚ್ಚಳವಾಗಲಿದೆ. ಇಲ್ಲಿ ನಿಮ್ಮ ಪದ ಪ್ರತಿಷ್ಠೆಯಲ್ಲಿಯೂ ವಿಶೇಷ ವೃದ್ಧಿ ಉಂಟಾಗಲಿದೆ. ಇಲ್ಲಿ ನಿಮಗೆ ರಾಜಕೀಯದಲ್ಲಿಯೂ ವಿಶೇಷ ಯಶಸ್ಸು ಲಭಿಸಬಹುದಾಗಿದೆ. ಇಲ್ಲಿಯವರೆಗೂ ಯಾವ ಪದವಿಗಾಗಿ ನೀವು ಎದುರು ನೋಡುತ್ತಲಿದ್ದೀರೋ ಆ ಪದವಿಯೂ ಕೂಡ ನಿಮಗೆ ಲಭಿಸಬಹುದಾಗಿದೆ. ವಿಶೇಷವಾಗಿ ಇಲ್ಲಿ ಶುಕ್ರದೇವನ ಅನುಗ್ರಹದಿಂದಾಗಿ ನಿಮ್ಮಲ್ಲಿ ವಿಶೇಷ ಪ್ರಖರತೆ ಇರಲಿದ್ದು ಇಲ್ಲಿ ಖಂಡಿತ ನೀವು ಸಮಾಜಮುಖಿಯಾಗಿ ಕಂಡುಬರಲಿದ್ದೀರಿ. ಇಲ್ಲಿ ದೈಹಿಕ ಮತ್ತು ಮಾನಸಿಕ ರೂಪದಲ್ಲಿ ನೀವು ಹೆಚ್ಚು ಸದೃಢರಾಗಿರಲಿದ್ದು ಹೀಗಾಗಿ ನಿಮ್ಮ ನಡೆ ನುಡಿಯಲ್ಲಿ ಆತ್ಮವಿಶ್ವಾಸ ಕಂಡುಬರಲಿದೆ. ಇಲ್ಲಿ ಭೌತಿಕ ಸುಖ ಸೌಲಭ್ಯಗಳ ಸ್ವಾಮಿಯ ಶುಭ ದೃಷ್ಟಿಯು ನಿಮ್ಮ ಬಹುತೇಕ ಯೋಜನೆಗಳನ್ನು ಖಂಡಿತ ಸಕಾರಗೊಳಿಸುವ ಕ್ಷಮತೆಯನ್ನ ಹೊಂದಿರಲಿವೆ. ಇಲ್ಲಿ ಶುಕ್ರದೇವನ ದೃಷ್ಟಿಯು ನಿಮ್ಮ ವ್ಯಕ್ತಿತ್ವದ ಮೇಲೂ ಬೀಳಲಿದ್ದು ಹೀಗಾಗಿ ಇಲ್ಲಿ ನೀವು ಖಂಡಿತ ಆಕರ್ಷಕ ವ್ಯಕ್ತಿತ್ವವನ್ನು ಸಹ ಹೊಂದಿರಲಿದ್ದೀರಿ. ಒಟ್ಟಾರೆಯಾಗಿ ಹೊಸ ವರ್ಷದಲ್ಲಿ ರೂಪುಗೊಳ್ಳಲಿರುವ ವಿಶೇಷ ರಾಜಯೋಗದಿಂದಾಗಿ ಇಲ್ಲಿ ನಿಮಗೆ ಖಂಡಿತ ಅದೃಷ್ಟದ ಫಲಗಳು ಲಭಿಸಲಿದ್ದು ಹೀಗಾಗಿ ಇಲ್ಲಿ ನೀವು ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು. ಇನ್ನು ಈ ವಿಶೇಷ ಸಮಯದಲ್ಲಿ ನೀವು ಲಕ್ಷ್ಮೀ ಮಾತೆಯನ್ನ ಆರಾಧಿಸುವುದು, ಶುಕ್ರವಾರದ ದಿನದಂದು ಬಿಳಿ ಬಣ್ಣದ ಸಿಹಿ ತಿನಿಸು ದಾನ ನೀಡುವುದು, ಶ್ವೇತ ಬಣ್ಣದ ಗೋಮಾತೆಗೆ ಹುಲ್ಲು ತಿನ್ನಿಸುವುದು, ಹಾಗೆ ನಿಮ್ಮ ಹಣೆಯ ಮೇಲೆ ಬಿಳಿಯ ಚಂದನದ ತಿಲಕವಿಟ್ಟುಕೊಳ್ಳುವುದು ಮಾಡಬೇಕು. ಇದರಿಂದಾಗಿ ಇಲ್ಲಿ ನಿಮಗೆ ಸರ್ವ ಸಮೃದ್ಧಿಯ ಫಲಗಳು ಖಂಡಿತ ಲಭಿಸಲಿವೆ. ವೀಕ್ಷಕರೇ, 2025ರಲ್ಲಿ ಉಂಟಾಗಲಿರುವ ಮೊದಲ ಪಂಚಮಹಾಪುರುಷ ರಾಜಯೋಗವಾಗಿರುವ ಮಾಲವ್ಯ ರಾಜಯೋಗದ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಜೊತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ.